ಭಾವಿ ಅಗ್ನಿವೀರರಿ ನಿಮ್ಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇದೇನಪ್ಪ ಅಂದರೆ ಈಗ ಲೈವ್ ವಿಡಿಯೋನ ನೋಡ್ತಾ ಇದ್ದೀರಿ. ಮೂಡುಬಿದಿರೆಯ ಆಳ್ವಾಸ್ನಲ್ಲಿ ಸ್ವರಾಜ್ ಮೈದಾನಕ್ಕೆ ನಾನು ಬಂದಿದ್ದೀನಿ. ನಮ್ಮ ಹುಡುಗ ಈಗ ವಿಡಿಯೋನ ಮಾಡ್ತಾ ಇದ್ದಾನೆ, ನೋಡ್ಬೋದು. ಕ್ಯಾಮ್ರಾನ ಎಲ್ಲ ಕಡೆ ತಿರುಗಿಸ್ತಾ ಇದ್ದಾನೆ, ಗಮನಿಸ್ಬೋದು. ನೀವು ರನ್ನಿಂಗ್ ಗ್ರೌಂಡನ್ನು ನೋಡ್ಬೋದು. ಅದೇ ರೀತಿಯಾಗಿ ಏನೇನದ ಎಲ್ಲ ನಾವು ನೋಡೋಣ. ನೀವು ಬಹುಶಃ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ ಅಂದ್ಕೊಂಡೇನಿ. ನೋಡ್ತಾ ಇದ್ರಿ ಅಭ್ಯರ್ಥಿಗಳೇ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದರೆ ಸ್ವರಾಜ್ ಮೈದಾನ 400 ಮೀಟರ್ ಟ್ರ್ಯಾಕ್ ಅದ, ಎಕ್ಯುರೇಟ್ ಅಂದರೆ ಜಿಲ್ಲಾ ಕ್ರೀಡಾಂಗಣ ಅದ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸಿಂಥೆಟಿಕ್ ಅದ. ನೀವು ನೋಡ್ತಾ ಇದ್ರಿ ಮೈದಾನ ಕಾಣಿಸ್ತಾ ಇದೆ ನಿಮ್ಗೆ. ಒಟ್ಟು ಲೈನ್ ಎಷ್ಟು ಅದಾವ ಅಂದರೆ 8 ಲೈನ್ ಇದಾವೆ ರೀ. ಆರಾಮ್ ರನ್ನಿಂಗ್ ಮಾಡ್ಬೋದು. ಬೇರೆ ಕಡೆ ಕೆಲವೊಂದು ಕಡೆ ಏನಿರ್ತದೆ ಆರು ಲೈನು ಅಥವಾ 7 ಲೈನು ಅಷ್ಟೇ ಇರ್ತದೆ. ಆದರೆ ಇಲ್ಲಿ 8 ಲೈನ್ ಅದ. ಆಮೇಲೆ ಬ್ಯಾರಿಕೇಡ್ ಹಾಕಿದ್ದಾರೆ, ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಇವತ್ತಿನ ದೃಶ್ಯ, ಈಗ ಪ್ರೆಸೆಂಟ್ ಇರ್ತಕ್ಕಂಥ ದೃಶ್ಯವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಆಮೇಲೆ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒರಿಜಿನಲ್ ಡಾಕ್ಯುಮೆಂಟ್ಗಳ ಜೊತೆ 2 ಸೆಟ್ ಜೆರಾಕ್ಸ್ ಒಯ್ಯಿರಿ. ಈಗಾಗಲೇ ನಿಮ್ಗೆ ಗೊತ್ತದ ಏನೇನಪ್ಪ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕು, ಆಮೇಲೆ TC ಒಯ್ಯಬೇಕು, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ಫೋಟೋ, ಡೊಮೇಷಿಯಲ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ, ಕಾಸ್ಟ, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಅನ್ಮೆರಿಡ ಮತ್ತು ಇತರೆ ಏನು ಡಾಕ್ಯುಮೆಂಟ್ ನಿಮ್ಗೆ NCC ರಿಲೇಷನ್ಶಿಪ್ಪ, ಸ್ಪೋರ್ಟ್ಸ, ನಿಮ್ಗೆ ಏನು ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ ಅದಾವು ಎಲ್ಲ ಒರಿಜಿನಲ್ ಜೊತೆ 2 ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗ್ರಿ. ಇದು ಮೊದಲನೇದು ಗೊತ್ತಿರಬೇಕು. ನೋಡ್ತಾ ಇದ್ರಿ ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಿ ಅಭ್ಯರ್ಥಿಗಳೇ, ಇದು ಸ್ವರಾಜ್ ಮೈದಾನ. ಭಾಳ ಅಂದರೆ 16 ಮೀಟ್ರ್ ಆರಾಮಾಗಿ ರನ್ನಿಂಗ್ ಮಾಡ್ಬೋದು ರೀ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಪ್ರತಿನಿತ್ಯ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರ್ತೀರಿ ಹೆಂಗೆ ಬರಿಗಾಲಿನಿಂದ ಓಡ್ತಿದ್ರಿ, ಬರಿಗಾಲಿನಿಂದ ಓಡ್ರಿ. ನೋಡ್ತಾ ಇದ್ರಿ ಟ್ರ್ಯಾಕ್ ಅದು ಸಿಂಥೆಟಿಕ್ ಗ್ರೌಂಡ್ ಅದ ನೋಡಿರಿ. ಸಿಂಥೆಟಿಕ್ ಗ್ರೌಂಡ್ ಅದ, 8 ಲೈನ್ ಅದ. ಆರಾಮ್ ಫಸ್ಟ್ ಕ್ಲಾಸಾಗಿ ರನ್ನಿಂಗ್ ಮಾಡ್ಬೋದು. ಬರೀ ಅದನ್ನು ನೋಡ್ರಿನ ರನ್ನಿಂಗ್ ಮಾಡ್ಬೇಕು ಅನಿಸ್ತದೆ ನೋಡಿರಿ. ಬ್ಯಾರಿಕೇಡ್ ಹಾಕ್ಕೊಂಡು ಎಲ್ಲ ಕಡೆ ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ದಾರೆ. ಗಮನಿಸ್ತಾ ಇದ್ರಿ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಲೈವ್ ಆಗಿ ನಾನು ನಿಮ್ಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಫಸ್ಟ್ ಏನಿರ್ತದಪ್ಪ ಅಂದರೆ ಎಲ್ಲರಿಗೂ ಇನ್ನೊಂದು ಮಾತು ಹೇಳ್ತೀನಿ, ಒಂದಿನ ಅಡ್ವಾನ್ಸ್ ಆದ್ರೆ ಒಳ್ಳೇದು. ನೀವು ಒಂದಿನ ಅಡ್ವಾನ್ಸ್ ಆದರೆ ಅಲ್ಲಿ ರನ್ನಿಂಗ್ ಯಾವ ರೀತಿ ಬಿಡ್ತಾರೆ, ಆಮೇಲೆ ಪ್ಲಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಮೆಡಿಕಲ್ ಎಲ್ಲಿದೆ, ಆಮೇಲೆ ವಸ್ತಿ ಇರಲಿಕ್ಕೆ ಅವಕಾಶ ಎಲ್ಲಿದೆ ಎಲ್ಲ ಗೊತ್ತಾಗ್ತದೆ. ಅಡ್ವಾನ್ಸ್ ಆದ್ರೆ ಒಳ್ಳೆಯದು. ಆಮೇಲೆ ಇನ್ನೊಂದು ಈಗಾಗಲೇ ಅವ್ರು ಹೇಳಿದ್ರೆ ವೈಟ್ ಬನಿಯನ್ನು ಹಾಕೊಂಬರ್ಬೇಕಂತ ಹೇಳಿದ್ದಾರೆ. ವೈಟ್ ಬನಿಯನ್ನು ಹಾಕೊಂಡು ಹೋಗ್ರಿ, ಒಂದಿನ ಅಡ್ವಾನ್ಸ್ ಹೋಗ್ರಿ ಅಭ್ಯರ್ಥಿಗಳೇ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಫಸ್ಟ್ ಏನಪ್ಪ ಅಂದರೆ 1600 ಮೀಟ್ರ್ ರನ್ನಿಂಗನ್ನು ಬಿಡ್ತಾರೆ. ಈಗಾಗಲೇ ಗ್ರೂಪ್ ಗೊತ್ತದಾವೆ ನಿಮಗೆಲ್ಲ. 4 ಗ್ರೂಪ್ಗಳನ್ನ ಮಾಡ್ಕೊಂಡು ಆಯ್ಕೆ ಮಾಡ್ಕೋತಾರೆ. ಆಮೇಲೆ ಪ್ಲಪ್ಸ 10 ತೆಗೆದ್ರೆ ಎಕ್ಸಲೆಂಟ್, 6 ತೆಗೆದ್ರೆ ಪಾಸ್ ಇರ್ತದೆ, ಜಿಗ್ಜಾಗ್ ನಡಿಗೆ ಇರ್ತದೆ, ಆಮೇಲೆ ಲಾಂಗ್ ಜಂಪ್ 9 ಫೂಟ್ ಇರ್ತದೆ. ಇದೆಲ್ಲ ಆದಮೇಲೆ ಹೈಟ, ವೇಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ಸಹಿತ ನಿಮ್ಮ ಚೆಕ್ ಮಾಡ್ತಾರೆ. ಆಮೇಲೆ ಮೆಡಿಕಲ್ಗೆ ಮರ್ದಿನ ಟೈಮ್ ಕೊಡ್ತಾರೆ. ಇದು ನಿಮ್ಗೆ ಗೊತ್ತಿರ್ಬೇಕು ಅಭ್ಯರ್ಥಿಗಳಿಗೆ. ಅಂದ್ರೆ ವಿಶೇಷ ಅಂದರೆ 8 ಲೈನ್ ಅದ. ಅದು ರನ್ನಿಂಗ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ. ಬೇರೆ ಕಡೆ ಒಮ್ಮೆ ಫಸ್ಟ್ ಸ್ಟಾರ್ಟಿಂಗ್ದಾಗ ಒಮ್ಮೆ ಜೋರಾಗಿ ಓಡಿದಕ್ಕೂ ಹುಡುಗರು ಓಡಲಿಕ್ಕೆ ಆಗೋದಿಲ್ಲ, ಕಡಿಮೆ ಅವಕಾಶ ಇತ್ತಂದ್ರೆ. ಇಲ್ಲಿ ಗ್ರೌಂಡ್ ಫಸ್ಟ್ ಕ್ಲಾಸ್ ಅದ, ಜಿಲ್ಲಾ ಮೈದಾನದ. ನಿಮ್ಮ ಜೀವನದಾಗ ನೆನಪು ಉಳಿಬೇಕು ಏನಪ್ಪ ಅಂದರೆ ಮೂಡುಬಿದಿರೆಯ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ನಾನು ಅಗ್ನಿವೀರನಾಗಿ ಆಯ್ಕೆಯಾಗೀನಿ ಅಂಥೇಳಿ ನೀವು ನೆನಪಿಟ್ಟುವಂಥ ಗ್ರೌಂಡ್ ಅದ. ಒಳ್ಳೆಯ ಅವಕಾಶ. ಈಗಾಗಲೇ ನಿಮಗೆಲ್ಲ ಗೊತ್ತು. ಇದೇ ಫೆಬ್ರವರಿ 1ರಿಂದ ಹೊಸದಾಗಿ ಅಗ್ನಿವೀರ ಆರ್ಮಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಫೆಬ್ರವರಿ 1ರಿಂದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಾರೆ. ಮುಂದೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು, ಈ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಈಗಾಗಲೇ ಬೆಳಗಾವಿ AROದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರರನ್ನ ಆಯ್ಕೆ ಮಾಡಿಕೊಂಡ್ರು. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿನ ಎಷ್ಟಪ್ಪ ಅಂದರೆ 83 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಮಂಗಳೂರು AROದಲ್ಲಿ ಸಹಿತ ನಮ್ಮ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಯಾರಾದರೂ ನೀವು ಅಗ್ನಿವೀರ ಆರ್ಮಿ ತರಬೇತಿಗೆ ಬರೋರಿದ್ದೀರಂದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಪ್ರಾರಂಭ ಆಗ್ಯಾವ. ಇದು ನಿಮ್ಗೆ ಗೊತ್ತಿರಲಿ. ಇನ್ನೊಂದು ಏನಪ್ಪ ಅಂದ್ರೆ, ಯಾರು ಆಳ್ವಾಸದ ಸ್ವರಾಜ್ ಮೈದಾನ ರ್ಯಾಲಿಗೆ, ಅಗ್ನಿವೀರ ಆರ್ಮಿ ರ್ಯಾಲಿಗೆ ಹೊಂಟರಿ ಅಂಥವ್ರು ಕಮೆಂಟ್ಗಳನ್ನ ಮಾಡಬೇಕು. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ. ಆಮೇಲೆ ನಾಳೆಯಿಂದ ರನ್ನಿಂಗ್ ವಿಡಿಯೋನ ಬಿಡ್ತಾ ಇರ್ತೀವಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಭ್ಯರ್ಥಿಗಳೇ. ನೋಡ್ತಾ ಇದ್ರಿ ಸಿಂಥೆಟಿಕ್ ಗ್ರೌಂಡ್ ಭಾಳ ಚೆನ್ನಾಗಿದೆ ರೀ. ಆರಾಮ್ ರನ್ನಿಂಗ್ ಮಾಡ್ಬೋದು. ಬರೀ ಟ್ರ್ಯಾಕ್ ನೋಡಿ ರನ್ನಿಂಗ್ ಮಾಡ್ಬೋದು. ನೋಡ್ತಾ ಇದ್ರಿ 8 ಲೈನ್ ಅದ. ಬರೀ ಟ್ರ್ಯಾಕ್ ನೋಡ್ರಿನ ರನ್ನಿಂಗ್ ಮಾಡ್ಬೋದು. ಪ್ರತಿನಿತ್ಯ ನೀವು ಯಾವ ರೀತಿ ಓಡ್ತಿರ್ತೀರ ಅದೇ ರೀತಿನೇ ಓಡ್ರಿ. ಯಾಕಂದ್ರೆ ನಿಮ್ಮ ಟೈಮ್ ನಿಮ್ಗೆ ಗೊತ್ತಿರ್ತದೆ. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡ್ತನೋ, 5:45 ಓಡ್ತನೋ, 6 ನಿಮಿಷ ಒಳಗೆ ಓಡ್ತನೋ, 6:15 ತನಕ ಓಡ್ತನೋ, ನಿಮ್ಮ ಟೈಮ್ ನಿಮ್ಗೆ ಗೊತ್ತಿರ್ತದೆ. ಇಲ್ಲಿ ಓಡುವ ಮನಸ್ಥಿತಿ, ಆಮೇಲೆ ಅಲ್ಲಿ ಮೈದಾನದಲ್ಲಿ ಓಡುವಂಥ ಮನಸ್ಥಿತಿ ಚೇಂಜ್ ಇರ್ತದೆ. ಅಲ್ಲಿ ಒಳ್ಳೆಯ ಅವಕಾಶ. 5 ನಿಮಿಷ 30 ಸೆಕೆಂಡ್ ಒಳಗೆ ಭಾಳಷ್ಟು ಜನ ಆಯ್ಕೆ ಆಗ್ತೀರಿ. ನಿಮ್ಗೆ ಈಗಾಗಲೇ ಗೊತ್ತದ. ರನ್ನಿಂಗು 60 ಮಾರ್ಕ್ಸ್ ಅದ. ಪ್ಲಬ್ಸ್ಗೆ ಎಷ್ಟೈತೆ ರೀ? 40 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್. ಎಕ್ಸಾಮ್ 100 ಮಾರ್ಕ್ಸ್. ಟೋಟಲಾಗಿ 200 ಮಾರ್ಕ್ಸ್ ಪೈಕಿ ಫೈನಲಾಗಿ ಮೆರಿಟನ್ನು ಮಾಡ್ತಾರೆ. ನೀವು ಎಕ್ಸಲೆಂಟು ಸೆಕೆಂಡ್ ಗ್ರೂಪ್ ಹೊಡೆದಪ್ಪ ಅಂದರೆ ಒಳ್ಳೆಯ ಅವಕಾಶ. ಅಭ್ಯರ್ಥಿಗಳೇ, ನಾಳೆ ವಿಡಿಯೋನ ನೋಡಬೇಕಾದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿಗೆ ಅಗ್ನಿವೀರ ಆರ್ಮಿ ಹೊಸದಾಗಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿರಿ.
ಹಾಗೆ ವಿಡಿಯೋನ ಮಾಡ್ತಾ ಇರ್ತೀವಿ. ನೀವು ಒಳ್ಳೆ ಕಮೆಂಟ್ಗಳನ್ನ ನೀವು ಕೊಡ್ತಾ ಇದ್ರಿಪ್ಪ ಅಂದರೆ ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ನೀವು ನೋಡ್ತಾ ಇದ್ರಿ ಈಗ ಸ್ವರಾಜ್ಯ ಮೈದಾನ, ನಾಳೆಯಿಂದ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ, ಮುಂಜಾನೆಯಿಂದ ಬಿಡ್ತಾ ಇರ್ತೀನಿ. ನೀವು ನೋಡ್ತಾ ಇರ್ಬೇಕು ಅಭ್ಯರ್ಥಿಗಳೇ, ಗಮನಿಸ್ಬೋದು. ನೋಡ್ತಾ ಇದ್ರಿ, ಇಲ್ಲಿ ನೋಡ್ತಾ ಇದ್ರಿ, ಫಸ್ಟ್ ಕ್ಲಾಸ್ ಅದ. ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ರಿ. ನಾ ಕ್ಯಾಮ್ರಾನ ಎಲ್ಲ ಕಡೆ ತಿರುಗಿಸಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡ್ತಾ ಇದ್ರಿ, ಭಾಳ ಚಂದ ಸುಂದರವಾಗಿ ಏನಪ್ಪ ಅಂದ್ರೆ ಮೈದಾನ ಭಾಳ ಸುಂದರವಾಗಿದೆ ನೋಡಿರಿ. ಸ್ವರಾಜ್ ಮೈದಾನದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿಂದ ನಾ ಎಲ್ಲರಿಗೂ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.